ನೀವೇನು ತಾನೇ ಒಪ್ತೀಯಾ? ತೆಳುಗಿಲ್ಲ, ಎಲ್ಲ ಎತ್ತಿ ಎಲ್ಲ ನೋಡ್ತಾರೆ ಹೆಂಗಿದೆ ಕಂಫರ್ಟಬಲ್. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂತಂದರೆ, ನಮ್ಮ ಏರಿಯಾದಲ್ಲಿ ಊರಬ್ಬ ಮಾಡ್ತಾಯಿದ್ದಾರೆ. ಆದರೆ ಆಲ್ಮೋಸ್ಟ್ ನಾನು ಆದ್ನಿಗೆ ನೆನಪಿಲ್ವಂತೆ. 30 ಇಯರ್ಸ್ಗಿಂತ ಇನ್ನೂ ಲೇಟ್ ಆಯ್ತಂತೆ. ನಮ್ಮ ಯಜಮಾನ್ರಿಗೂ ಏನೋ ಒಂದು ಚೂರು ನೆನಪಿತ್ತಂತೆ, ಅವ್ರಿಗೂ ನೆನಪಿಲ್ಲ ಅಂತಾರೆ. ಸೊ ನಮ್ಮ ಮತ್ತೆ ಮದುವೆಗೆ ಮುಂಚೆನೋ ಇಲ್ಲ ಮದುವೆ ಆಗಿ ಹೊಸದ್ರಲ್ಲೇನೋ ಊರಬ್ಬ ಮಾಡಿದ್ದು. ಆಲ್ಮೋಸ್ಟ್ 33 ಇಯರ್ಸಿಂದ ಊರಬ್ಬ ಮಾಡಿರಲಿಲ್ಲ. ಈ ಸಲ ಹುಡುಗರು ಸೇರಿ ಯಾಕೆ ಎಲ್ಲ ಕಡೆ ಮಾಡ್ತಿದ್ದಾರೆ, ಬ್ಯಾಂಗ್ಳೂರಲ್ಲೆಲ್ಲ ಏರಿಯಾದಲ್ಲೂ ಮಾಡ್ತಿದ್ದಾರೆ, ನಾವು ಯಾಕೆ ಮಾಡಬಾರ್ದು, ಸರಿ ನಾವು ಮಾಡೋಣ ಅಂತ ಮಾತಾಡಿಕೊಂಡು ಈಗ ಒಂದು ತಿಂಗಳಿಂದನೇ ಎಲ್ಲ ಪ್ಲ್ಯಾನ್ ಮಾಡಿದರು. ಬಟ್ ಡೇಟ್ ಒಂದು ಸಲ ಫಿಕ್ಸ್ ಮಾಡಿದರು, ತಿರ್ಗಾ ಡೇಟ್ ಚೇಂಜ್ ಆಗಿ ಇವಾಗ ಇನ್ನೊಂದ್ಸಲ ಡೇಟ್ ಹಾಕ್ಸಿದ್ರು. ಸೊ ಊರಬ್ಬ ಮಾಡ್ತಾಯಿದ್ದಾರೆ. ಊರಬ್ಬ ಅಂದಮೇಲೆ ಸೆಂಟಿಮೆಂಟಾಗಿ ಅದು ಹಬ್ಬ ಅಂತಲೇ ಅರ್ಥ. ಎಲ್ಲರ ಮನೇಲೂ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ನಾನು ಫುಲ್ ಡೀಪ್ ಅಲ್ಲದೆ ಹೋದ್ರೂ ಸಿಂಪಲ್ಲಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಕಿಚನ್ ತುಂಬಾ ಗಲೀಜಾಗೋಗಿತ್ತು. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನಾನು ಕೆಲಸಕ್ಕೆ ಹೋಗ್ತಿದ್ನಲ್ಲ, ಬರೀ ಕೈಗೆ ಎಷ್ಟು ಎಟಕ್ಸುತ್ತೆ ಅಷ್ಟು ಮಾತ್ರ ಟೈಲ್ಸ್ ಕ್ಲೀನ್ ಮಾಡ್ತಿದ್ದೆ. ಸ್ವಲ್ಪ ಮೇಲೆಲ್ಲ ಕ್ಲೀನ್ ಮಾಡ್ತಿರಲಿಲ್ಲ. ಅದೆಲ್ಲ ತುಂಬಾ ಜಿಡ್ ಕಟ್ಟಿ ಒಂಥರ ಅಂಟ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ತುಂಬ ಕಷ್ಟ ಆಯಿತು ಅಂತಲೇ ಅನ್ಬೋದು. ನಾನು ಫಾಸ್ಟ್ ಫಾರ್ವರ್ಡ್ ಹಾಕಿದ್ದಕ್ಕೋಸ್ಕರ ನಿಮಗೆ ಬೇಗ ಮಾಡಿದ್ದೀನಿ ಅಂತ ಅನಿಸಿರ್ಬೋದು. ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದನ್ನು ಕ್ಲೀನ್ ಮಾಡೋಷ್ಟರಲ್ಲೇ. ಚಿಕ್ಕ ಅಡುಗೆ ಮನೆ ಆಗಿ ಅಷ್ಟು ಲೇಟ್ ಆಯ್ತು. ದೊಡ್ಡ ಅಡುಗೆ ಮನೆ ಆಗಿದ್ರೆ ಹೇಗೆ ಮೇಂಟೈನ್ ಮಾಡ್ತಿದ್ದೆ ಅಂತ ನಿಜ ನನಗೆ ಗೊತ್ತಾಗ್ತಾಯಿಲ್ಲ. ಸೊ ಹೋಟೆಲ್ ಅದು ಕ್ಲೀನ್ ಆದಮೇಲೆ ನೆಕ್ಸ್ಟು TV ಸ್ಟ್ಯಾಂಡ್ ಮೇಲೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲೂ ತುಂಬ ಎಲ್ಲ ಗಲೀಜಾಗಿ ಹೋಗಿತ್ತು, ನೋಡಿಸ್ತೀನಿ ನಿಮಗೆ. ನೋಡಿದ್ರಿ ಅನಿಸುತ್ತೆ, ತುಂಬ ಧೂಳೆಲ್ಲ ಆಗಿತ್ತು. ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಶೋಕೇಶು ಇದಿಷ್ಟು ಇವತ್ತು ಮಾಡಿಬಿಟ್ರೆ, ಇನ್ನೊಂದು ದಿನ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ ಸ್ಕ್ರೀನು ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಸದ್ಯಕ್ಕೆ ದಿನಕ್ಕೆ 3 ಕೆಲಸ ಮಾಡೋಣ ಸಾಕು ಅಂದ್ಕೊಂಡೆ. ಯಾರಾದರೂ ಜೊತೆಲಿದ್ದರೆ ಸ್ವಲ್ಪ ಮೋಟಿವೇಶನ್ ಥರ ಬಂದು ಎಲ್ಲ ಮಾಡ್ಬೋದು, ಒಟ್ಟಿಗೆ ಮಾತಾಡ್ಕೊಂಡು ಬೇಗ ಇಡೀ ದಿನ ಕೆಲಸ ಮಾಡ್ಬೋದು. ಒಬ್ಬಳೇ ಏನಾಗ ಅಷ್ಟು ಇಂಟ್ರೆಸ್ಟ್ ಬರೋಲ್ಲ ನನಗೆ. ಅದಕ್ಕೆ ಸ್ವಲ್ಪ ಡಿವೈಡ್ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಬ್ಬ ಇನ್ನೊಂದು 4 ದಿನ ಇದೆ ನಮಗೆ ಸ್ಟಾರ್ಟ್ ಮಾಡಿದೆ. ನಾನು ತುಂಬ ಬೇಗ ಶುರು ಮಾಡಿಲ್ಲ. ಸೊ ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಶೋಕೇಸ್ ಕ್ಲೀನ್ ಎಲ್ಲ ಮಾಡಿ ಮುಗಿಸ್ದೆ. ಅಷ್ಟರಲ್ಲೇನೋ ನಮ್ಮ ಹಸ್ಬೆಂಡ್ ಬಂದರು. ಆಮೇಲೆ ಅವರು ಒಂಚೂರು ಹೆಲ್ಪ್ ಮಾಡಿದ್ರು, ಜಾಸ್ತಿ ಏನಿಲ್ಲ. ಯಾಕಂದ್ರೆ ಅವರು ಕೆಲಸದಿಂದ ಬಂದಿರ್ತಾರಲ್ವ, ಅದರಿಂದ ಜಾಸ್ತಿ ಏನು ಮಾಡ್ಸೋಕೆ ಹೋಗಲ್ಲ. ಪ್ಲಸ್ ಅವ್ರಿಗೆ ಬರೋದೂ ಇಲ್ಲ. ಅವ್ರು ಏನಂದರೆ ಈ ಮೆಕ್ಯಾನಿಕ್ ಕೆಲಸ ಥರ ಅಂದರೆ, ನೋಡು ಚೇರ್ ಕಿತ್ತೋಗಿದೆ, ಅದು ಕಿತ್ತೋಗಿದೆ, ಈ ವೈರ್ ಬಿಚ್ಚೋಗ್ಬಿಟ್ಟಿದೆ, ಇಲ್ಲಿ ಈ ಥರ ಆಗಿದೆ ಅಂದರೆ ಅದು ಇದು ಹೇಳಿದ್ರೆ ಅದೆಲ್ಲ ಮಾಡಿಕೊಡ್ತಾರೆ. ಬಟ್ ಈ ಥರ ಮನೆ ಕೆಲಸ ಎಲ್ಲ ಬರೋಲ್ಲ ಅವ್ರಿಗೆ. ಅದು ಬಿಟ್ಟರೆ ಸ್ವಲ್ಪ ಈ ಚಿಕ್ಕ ಪುಟ್ಟ ಬೇರೆ ಥರದ್ದೆಲ್ಲ ಕೆಲಸಗಳೆಲ್ಲ ಅವ್ರು ಮಾಡಿಕೊಡ್ತಾರೆ. ನಮ್ಮ ಮಾವ ಅವ್ರು ಚೆನ್ನಾಗಿ ಮಾಡ್ತಾರೆ, ಅದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ ಮನೆ ಕೆಲಸದಕ್ಕೆಲ್ಲ. ಇವ್ರು ಏನಂದರೆ ಐ ಥಿಂಕ್ ಮಾಡ್ತಾರೆ ಅನ್ಕೋಬೋದು ನೀವೆಲ್ಲ, ಏನು ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡಲ್ವಾ, ಇಷ್ಟೊಂದು ಜನ ಕೆಲಸ ಮಾಡ್ತಾರೆ ಯಾಕೆ ಮಾಡಲ್ಲ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಅತ್ತೆ ಮಾವ ಇದ್ದಾರೆ ಅನ್ನೋ ಧೈರ್ಯದಲ್ಲಿ ಅವರು ಏನೂ ಮಾಡೋಕ್ಕೆ ಹೋಗಲ್ಲ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವ್ರು ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ಹಿಂಗೆ ಇರಬೇಕು ಬೇಕಾದ್ರೆ ಇನ್ನೊಂದು ಕೊಡ್ತೀನಿ. ಇನ್ನೊಂದು ಕೊಡ್ಲಾ? ಗೊತ್ತಿಲ್ವಾ ಯಾರಂತ? ಯಾರಪ್ಪ ನೀನು? ಯಾಕಪ್ಪ ನಮ್ಮ ಮನೆಗೆ ಬಂದಿದ್ಯಾ? ಕೊಡ್ಲಾಗ ಒಂದು ಟಿಶ್ಯೂ? ಕ್ಲೀನಾಗಿ ಒರೆಸ್ಬೇಕು ರಾಜ. ನಿಮ್ಮ ಸರ್ ನಿನ್ನ ಹೀಗೆಲ್ಲ ಕರೆಯೋದು ಇಲ್ಲಲ್ಲ ಅವ್ರಿವಾಗ? ರಾಜ ರಾಜ ಎಲ್ಲರೂ ಹಾಗೆ ಕರೀತಿದ್ರಾ? ಹೆಂಗಿತ್ತು ನೋಡಿ, ಹೀಗೆ ಮಾಡಿದ್ದೀನಿ. ಸೂಪರಾಗಿ ಕಾಣಿಸ್ತಾ ಇದೆ ಅಲ್ಲ. ಮೇಲೆಲ್ಲ ಫುಲ್ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇಷ್ಟು ಜೋಡಿಸಿದ್ದೀನಿ. ಇದೆಲ್ಲ ತೊಳೆದು ಒಣಗಾಕಿದ್ದೆ. ಸೊ ಇದನ್ನ ಇವಾಗ ಜೋಡಿಸ್ಬೇಕು. ಶೋಕೇಶ್ ಫುಲ್ ಕ್ಲೀನು ಆಯಿತು. ಡೀಪ್ ಕ್ಲೀನ್ ಥರ ಮಾಡಿಲ್ಲ, ಒಳಗಡೆ ಇರೋ ಐಟಮ್ಸ್ ಎಲ್ಲ ನಾನು ತೊಳೆದಿಲ್ಲ. ಯಾಕಂದ್ರೆ ಇದಕ್ಕೆ ಮುಂಚೆ ತೊಳೆದಿದ್ದೆ.
ಅದನ್ನೆಲ್ಲ ಎತ್ತಿಟ್ಬಿಟ್ಟು ಒರೆಸಿದ್ದೀನಿ. ಅರೆ ಇನ್ನು ಸ್ವಲ್ಪ ಇದು ಬ್ಲರ್ ಥರ ಇದೆ ರೀ, ಬ್ರೈಟಾಗಿ ಕಾಣಿಸ್ತಾ ಇಲ್ಲ. ಆ ಕಡೆ ಬ್ರೈಟಾಗಿದೆ. ಸೊ ಎಲ್ಲನೂ ಎಲ್ಲನೂ ಎತ್ಬಿಟ್ಟು ಹಾಗೆ ಒರೆಸಿ ಮತ್ತೆ ಇಟ್ಟಿದ್ದೀನಿ. ಐಟಮ್ಸ್ ಎಲ್ಲ ಅಷ್ಟೊಂದು ಧೂಳಾಗಿಲ್ಲ, ಬಿಕಾಸ್ ಯೂಸ್ ಮಾಡ್ತಿರ್ತೀನಿ. ಮತ್ತು ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ ಅದರಿಂದ. ಇನ್ನು ಕಿಚನಿಗೆ ಬಂದರೆ ಇದು ಈ ಥರ ಎಲ್ಲ ಇಡ್ತಾರಲ್ಲ ಸ್ಟ್ಯಾಂಡು, ಅದನ್ನು ತೊಳೆದು ಹೊರಗಡೆ ಒಣಗಾಕಿದ್ದೀನಿ. ಸೊ ನೋಡಿ ಇಲ್ಲಿ ನೋಡಿ, ಇದೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಎಲ್ಲ ನೋಡಿದ್ರಿ ಅಲ್ವಾ ನೀವು, ಎಷ್ಟು ಜಿಟ್ಟು ಕಟ್ಟಿತ್ತು ಎಲ್ಲ ಒರೆಸಿ ಉಜ್ಜಿ ಸೋಪಾಕಿ ಕ್ಲೀನ್ ಮಾಡಿದ್ದೀನಿ. ಸೊ ಇದು ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡಿದ್ದೀನಿ. ನೋಡಿ ಕೌಂಟರ್ ಟಾಪ್ ಎಲ್ಲ ಫುಲ್ ನೈಸ್ ಆಗಿದೆ. ಫುಲ್ ನೋಡೋರಿ ಎಲ್ಲ ಜಿಟ್ಟು ಕಟ್ಟಿತ್ತು ಎಲ್ಲ ಉಜ್ಜಿ ಕ್ಲೀನ್ ಮಾಡಿದ್ದೀನಿ ಫುಲ್ ಎಲ್ಲ. ಪಟ್ಟಿ ಹಾಕ್ಬೇಕಿಲ್ಲ, ನೀರು ಇಲ್ಲಿ ಇದ್ರ ಕೆಳಗಡೆ. ಇವಾಗ ಸೌತೆಕಾಯಿ ಕಟ್ ಮಾಡಬೇಕು. ಬಸ್ಸಾರು, ಪಲ್ಯ, ರೈಸು, ಮುದ್ದೆ ಬೆಳಗ್ಗೆನೇ ಮಾಡಿದ್ದೆ. ಸೊ ಲೆಮನ್ ರೈಸು ಮಾಡಿದ್ದೆ. ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು. ನಾನು ಆಮೇಲೆ ನೋಡಿಸ್ತೀನಿ. ಅದಕ್ಕೆ ಫುಲ್ ಎಂಟಿ ಆಗೋವರೆಗೂ ಬಿಟ್ಟಿದ್ದೀನಿ. ಸುಮ್ಮನೆ ಫಿಲ್ ಮಾಡಿದ್ರೆ ತಿರ್ಗಾ ಅದನ್ನು ಬೇರೆ ಅದಕ್ಕಾದ್ರು ಹಾಕಬೇಕು ಅಂತ. ನೋಡಿ ಇದು ಆಲ್ಮೋಸ್ಟ್ ಖಾಲಿ ಆಗ್ತಿದೆ, ಇದು ಖಾಲಿ ಆಗ್ತಿದೆ ನೋಡಿ ಎಲ್ಲ. ಯಾಕಂದರೆ ಬೆಳಗಬೇಕು. ಇದು 2 ಸ್ಟೆಪ್ಪು ಕ್ಲೀನ್ ಮಾಡೋಕ್ಕೆ ನನಗೆ ಏನು ಹೇಳೋದು ಒಂದು 1/2 hour ಬೇಕು. ಯಾಕಂದರೆ ಇದು ಕ್ಲೀನ್ ಮಾಡಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಸದ್ಯಕ್ಕೆ ಇದೆಲ್ಲ ಆಗಿದೆ. ಇವಾಗ ಇದೆಲ್ಲ ಖಾಲಿ ಮಾಡಿದ್ದೀನಿ. ಸೊ ಇದು ಫುಲ್ ಇದೆ, ಅದರಿಂದ ಕ್ಯಾಪ್ಸ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ, ತೊಳ್ಕೊಳ್ಳೋಣ ಅಂತ. ಮತ್ತು ಈ ಬಾಕ್ಸಸ್ ಅಂತೂ ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿಬಿಟ್ಟಿದ್ದೀನಿ. ತೊಳಿಬೇಕು ಅದೆಲ್ಲ ಕ್ಲೀನಾಗಿದೆ. ಬಟ್ಟೆ ಒರೆಸ್ಕೊತೀನಿ. ಇದು ರೀಸೆಂಟಾಗಿ ವಾಶ್ ಮಾಡಿದ್ದೆ. ಸೊ ಕ್ಲೀನಾಗಿದೆ. ಇದೆಲ್ಲ ಬಟ್ಟೆ ಒರೆಸ್ಕೊತೀನಿ. ಇದು ಅಷ್ಟೇ ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ. ಮೇಯ್ನ್ ಈ ಬಾಕ್ಸಸ್ಸೇ ತುಂಬ ಗಲೀಜಾಗಿದೆ. ಇದು ಡೈಲಿ ಯೂಸ್ ಮಾಡೋ ಬಾಕ್ಸಸ್ಸು. ಅದೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬಾಕ್ಸ್ ಕೆಲಸ ಮುಗೀತು. ಇವಾಗ ಮಾವ ಫ್ಯಾನೆಲ್ಲ ಕ್ಲೀನ್ ಮಾಡಿದ್ರು. ಸಿಕ್ಕಾಬಟ್ಟೆ ಗಲೀಜಾಗುತ್ತೆ. ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ ಏನು ಇಷ್ಟೊಂದು ಗಲೀಜಿತ್ತು ಅಂತ. ಇಲ್ಲ ಏನಂತಲೇ ಗೊತ್ತಿಲ್ಲ. ರೋಡ್ ಸೈಡಲ್ಲಿ ಕೂಡ ಇಲ್ಲ. ಈವನ್ನಾಗಿ ಹೇಳ್ಬೇಕಾದ್ರೆ ನಮ್ಮ ಮನೆ ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಧೂಳು ಬರುತ್ತೆ. ಪ್ಲಸ್ ಈ ಫಿಶ್ ಅಂತೂ ಬೇಗನೆ ಸತ್ತು ಹೋಗ್ತಾನೆ ಇರುತ್ತೆ. ಅದನ್ನು ಕ್ಲೀನ್ ಮಾಡಿ ಸಾಕಾಗೋಗುತ್ತೆ. ಕ್ಲೀನ್ ಮಾಡಿದಾಗೆಲ್ಲ ಸ್ವಲ್ಪ ಹೊಸ ಮೀನುಗಳು ತಂದು ಹಾಕೋದು. ತಿರ್ಗಾ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡೋಷ್ಟರಲ್ಲಿ ಸತ್ತೋಗ್ಬಿಡುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸರಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿದೆ. ಆಮೇಲೆ ನಾನು ನಮ್ಮ ಮಾವ ಸಾರಕ್ಕಿಗೆ ಹೋಗಿ, ನಮ್ಮ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದರು ಅವತ್ತು. ಸ್ವಲ್ಪ ಹಬ್ಬಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಬರೋಣ ಅಂತ ಹೋಗಿದ್ವಿ. ಅತ್ತೆ ನೀವು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿದ್ರು. ಸೊ ಪುದೀನ ಸೊಪ್ಪು 2 ಕಟ್ಟು, ಕೊತ್ತಂಬರಿ ಸೊಪ್ಪು 2 ಕಟ್ಟು, ಆಮೇಲೆ ಇದು ಸುವರ್ಣ ಗೆಡ್ಡೆ ಗೊತ್ತಿರುತ್ತೆ ಅನ್ಸುತ್ತೆ ನಿಮಗೆಲ್ಲ. 80 ರೂಪೀಸ್ 1 kg ಜಾಸ್ತಿ ಆಗಿತ್ತು. ಸೊ ಅದೊಂದು, ಆಮೇಲೆ ಸೌತೆಕಾಯಿ, ಬೆಳ್ಳುಳ್ಳಿ, ಶುಂಠಿ, ಬಾಳೆಕಾಯಿ, ದೇವ್ರಿಗೆ ಹೂವು, ಬಾಳೆಹಣ್ಣು, ಆಮೇಲೆ ನಿಂಬೆಹಣ್ಣು, ಸ್ವಲ್ಪ ಹೂವು, ಒಂಚೂರು ಮಲ್ಲಿಗೆ ಹೂವು, ಬಿಡು ಹೂವು ಕಟ್ಕೊಳ್ಳೋಕ್ಕೆ, 1 ವಾರ ಮಾರೇನೋ ಸಾಮಾನ್ಗೆ ತಂದ್ವಿ. ಸೊ ಎಲ್ಲನೂ ತೊಗೊಂಡು ಬಂದ್ವಿ ನಾನು ನಮ್ಮ ಮಾವ. ಸೊ ನಮ್ಮ ಮಾವ ಗಾಡಿ ಸೈಡ್ಗೆ ಹಾಕ್ಬಿಟ್ಟಿದ್ರು. ನಾನು ಹೋಗಿ ಎಲ್ಲ ತೊಗೊಂಡು ಬಂದೆ. ನಂಗೆ ತುಂಬ ಇಷ್ಟ ಇದೆಲ್ಲ ಶಾಪ್ ಮಾಡೋದು ಅಂದರೆ. ಬೇಕಾದ್ರೆ ವಾಕ್ ಮಾಡಿಕೊಂಡೇ ಹೋಗು ಅಂದರೂ ಹೊರಟೋಗ್ತೀನಿ. ಯಾಕಂದ್ರೆ ನಮ್ಮ ಮನೆಯಿಂದ ಆರಾಮಾಗಿ ವಾಕ್ ಮಾಡ್ಬೋದು. ಈ ಥರ ಎಲ್ಲ ಹೋಗಿ ತೊಗೊಂಡು ಬಂದು ಅದನ್ನೆಲ್ಲ ನಾನು ನಮ್ಮ ಮಾವ ಇಬ್ಬರು ಸೇರಿ ಕುತ್ಕೊಂಡು ಬಿಡಿಸಿದ್ವಿ. ಬಿಕಾಸ್ ನಮ್ಮ ಮಾವ ರಜಾ ಹಾಕಿತ್ತು, ಸ್ಯಾಟರ್ಡೇ ಆಗಿತ್ತು ಹಬ್ಬ. ಆಫ್ಟರ್ ಲೀವ್ ಹಾಕಿತ್ತು, ಎಲ್ಲ ಬಿಡಿಸ್ಕೊಂಡ್ವಿ. ಹಬ್ಬದ ದಿನ ಮಾಡೋಕ್ಕಲ್ಲ, ಇದು ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಪ್ರಿಪೇರ್ ಮಾಡೋಕ್ಕೆ. ಏನು ಪ್ರಿಪೇರ್ ಮಾಡೋಕ್ಕೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಸೊ ಜನ ಎಲ್ಲ ಬರ್ತಾರಾ, ಯಾರ್ಯಾರು ಬರ್ತಾರೆ, ಏನು ಎತ್ತ ಅಂತೆಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ದೀವ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀವ ಎಲ್ಲ ಹೇಳ್ತೀನಿ. ನಮ್ಮ ಪಿಯಾನಾಜಿ ನೋಡಿ ಪಕ್ಕದಲ್ಲೇ ಕೂತ್ಕೊಂಡಿದ್ದಾಳೆ. ಆಮ್ ಅಂತ ಕೇಳ್ತಾ ಇದ್ದಾಳೆ. ಸೊ ಆಮೇಲೆ ಕಟ್ ಮಾಡಿಕೊಡ್ತೀವಿ ಇರು, ಸ್ವಲ್ಪ ಇದೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೆಲ್ಲ ಎತ್ತಿಟ್ಬಿಟ್ಟು ಅಂತ ಹೇಳ್ತಾ ಇದೆ. ಸೊ ಕೊತ್ತಂಬರಿ ಸೊಪ್ಪು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಹೋಗಿದೆ. ಈಗ ಅಟ್ಲೀಸ್ಟ್ ನಾವು ಹೋದಾಗ 65 ರೂಪೀಸ್ ಇತ್ತು ಕಟ್ಟು. ಅದಕ್ಕೆ ಮುಂಚೆ 100 ರೂಪಾಯಿ 70 ರೂಪಾಯಿ ಹಿಂಗೆಲ್ಲ ಇತ್ತು. ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಬಂದ್ವಿ. ನಾಟಿ ತಂದರೆ ಸ್ವಲ್ಪ ಸ್ಮೆಲ್ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಬಾಳಿಕೆ ಬರುತ್ತೆ ಅಂದ್ಬಿಟ್ಟು. ಹಸಿಮೆಣ್ಸಿಕಾಯಿ ಬಂದು 1/4 kg 30, ಅರ್ಧ kg ತೊಗೊಂಡ್ರೆ 50 ಅಂದರು. ಸೊ ಇರಲಿ ಅಂದ್ಬಿಟ್ಟು ತೊಗೊಂಡ್ವಿ, ಮನೆಗೂ ಆಗುತ್ತೆ ಅಂತ. ಸೌತೆಕಾಯಿ ಮನೇಲಿ 1 kg ಇತ್ತು, ಇನ್ನೊಂದು kg ತೊಗೊಬಂದೆ, 40 ರೂಪಾಯಿ kg ಅಂತ, ಬೇಕಾಗುತ್ತೆ ಅಂತ. ಈಗ ನಮ್ಮ ಮಾವ ಎಲ್ಲ ಬಿಡಿಸ್ಕೊಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಮಾವ. ನಾನು ಯಾಕೆ ಮಾಡಬೇಕು, ಸೊಸೆ ಅಲ್ವಾ, ನಿನ್ನ ಮನೇಲಿ ಇದೆಯಲ್ಲ ಅಮ್ಮ ಮಾಡ್ಕೊ, ಈ ಥರ ಎಲ್ಲ ಏನು ಹೇಳಲ್ಲ, ಮಾಡಿಕೊಡ್ತಾರೆ ನಮ್ಮ ಮಾವ. ಪಾಪ
ಎಷ್ಟಿದು 294 ಅನ್ಸುತ್ತಲ್ಲ, ಎಷ್ಟು 294. ಬಟ್ 294 ಎಲ್ಲ ಇದು ತೊಗೋತಾರಲ್ವ, ಡೆಲಿವರಿ ಚಾರ್ಜ್ ತೊಗೋತಾರೆ. ಲೋಕಲ್ ಫ್ರೀ ಡೆಲಿವರಿನಾ? ಚೆನ್ನಾಗಿದೆ, ನಿನ್ಗಾಗತ್ತೆ. ತೆಳುಗಿದೆಯಲ್ಲ, ನೀವೇನು ತಾನೇ ಒಪ್ತೀಯಾ? ತೆಳುಗಿದೆಯಲ್ಲ, ತೆಳುಗಿಲ್ಲ, ಚೆನ್ನಾಗಿದೆ. ಟೀ ಶರ್ಟ್ಸ್ ಹೇಗಿರೋ ಬೇರೆ ಮೇಲೆ ಇಡ್ತೀಯಲ್ಲ, ವೈಟ್ ಪ್ಯಾಂಟ್ ಮೇಲೆ ಸಖತ್ತಾಗಿರುತ್ತೆ. ಈ ಕಲರ್ ಇಲ್ಲ ನನ್ನ ಹತ್ರ. ಫ್ಲಿಪ್ಕಾರ್ಟ್, ಥ್ಯಾಂಕ್ ಯು ಫಾರ್ ಪರ್ಚೇಸ್. ಎಲ್ಲಿ ಬಂದಿದೆ ಪ್ರೈಸು? ಪ್ರೈಸ್ ಅದ್ರ ಮೇಲೆ ಹಾಕಿಲ್ಲ. ಅದೇ ಈ ಪ್ಯಾಂಟ್ಗಂತೂ ಸಖತ್ತಾಗಿ ಮ್ಯಾಚ್ ಆಗ್ತಾಯಿದೆ, ಸೂಪರಾಗಿದೆ. ನಿನಗೆ ಹೆಂಗೋ ನನಗೆ ಗೊತ್ತಿಲ್ಲ, ನಾನು ಹೇಳಿದ ತಕ್ಷಣ ಇವರು ನೈಸೆಲ್ಲ ಆಗಲ್ಲ. ಅವ್ರಿಗೆ ಇಷ್ಟ ಅನ್ನಿಸ್ಬೇಕು, ಚೆನ್ನಾಗಿದೆ ಅನ್ನಿಸ್ಬೇಕು, ಅವಾಗಲೇ ಇಟ್ಕೊಳ್ಳೋದು. ನಾನು ಹೇಳಿದ ತಕ್ಷಣ ಎಲ್ಲ ಒಪ್ಕೊಳ್ಳೋ ಸೀನೆಲ್ಲ ಇಲ್ಲ. ಏನೋ ಬಿತ್ತು ಅಲ್ಲ, ನಿನ್ನ ಇಷ್ಟ, ಹೋಗಿ ಮಿರರಲ್ಲಿ ನೋಡ್ಕೊ ಹೋಗು. ಬಟ್ ನಂಗೆ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯ್ತು ಕಲರ್ ಮಾತ್ರ. ಎಲ್ಲ ಎತ್ತಿ ಎಲ್ಲ ನೋಡ್ತಾರೆ ಹೆಂಗಿದೆ, ಕಂಫರ್ಟಬಲ್ ಇಲ್ವಾ, ಕಂಫರ್ಟಬಲ್ ಆಗಿದೆಯಾ, ಇಲ್ಲ ಹಿಡಿತಾ ಇದೆಯಾ, ಎಲ್ಲ ಚೆಕ್ ಮಾಡ್ತಾರೆ. ಕೊಟ್ಟಿದ್ಯಾ ಬಿಡಪ್ಪ, 294 ಅದನ್ನೆಲ್ಲ ನೋಡ್ತೀಯಾ. ನಾವು ಹುಡುಗಿರೇ ಸರಿ. ನೋಡಿ ಎಷ್ಟು ಸಲ ಕೈ ಎತ್ತಿದ್ದೆ ನೋಡು. ಏನು ಇಷ್ಟ ಆಯ್ತಾ? ಓಕೆನಾ? ಇಲ್ಲ ಲಾಸ್ ಇಲ್ಲ, ನಿಜ ಸಖತ್ತಾಗಿದೆ. ಈ ಪ್ಯಾಂಟ್ ಮೇಲಂತೂ ಮಸ್ತ್ ಮ್ಯಾಚ್ ಆಗ್ತಿದೆ. ಬಟ್ ವೈಟ್ ಕಲರ್ ಇರ್ತವೆ, ಇನ್ನೊಂದು ಇರ್ಬೇಕು ಅನ್ಸುತ್ತೆ ಪ್ಯಾಂಟು. ಬ್ಲ್ಯಾಕು ಹಾಕೋಬೋದು, ವೈಟ್ ಮೇಲೂ ಸಖತ್ತಾಗಿ ಮ್ಯಾಚ್ ಆಗ್ತಿದೆ. ನನ್ನ ಹತ್ರ ವೈಟ್ ಪ್ಯಾಂಟು ಇನ್ನೊಂದಿದೆ, ಲೈಟ್ ಇದೆ ಅಲ್ವಾ? ಇದ್ರ ಥರ ಒಂಥರ ಟೈಟಾಗೆ. ನೀನು ತುಂಬ ಕೆಮ್ತಿಯಪ್ಪ. ಎಷ್ಟು ಕ್ಲೀನ್ ಮಾಡಿದ್ರು ಅದೇ ಗಬ್ಬು 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 ಥರ ಇಟ್ಕೋತಾರೆ ಪ್ಯಾಂಟ್ಸ್ ಎಲ್ಲ. ನಾವೇನು ಮಾಡೋಣ ಹೇಳಿ? ನಂಗೆ ಗೊತ್ತಿಲ್ಲ. ಓಹೋ, ನನ್ನ ಕೇಳಬೇಡ. ಆಮೇಲೆ ಹುಳಿ ಅಂದ್ಲು, ಅದಕ್ಕೆ ಇಕ್ಕೊಂಡೆ ಅಂದ್ಬಿಟ್ಟು ನನಗೆ ಅದು ಹಾಳಾಗೋವರೆಗೂ ಬೈತರ್ತೀಯ ನನಗೆ. ನೋ ಇಲ್ಲ, ವೈಟ್ ಅದೊಂದೇ. ಸೊ ಬ್ಲ್ಯಾಕ್ ಹಾಕೋಬೋದು, ವೈಟೇ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ. ತುಂಡ ಇದೆ ಸ್ವಲ್ಪ ಅನಿಸುತ್ತೆ, ಒಂಚೂರು, ಬಟ್ ಇಲ್ಲ. ಎಕ್ಸೆಲ್ ಬುಕ್ ಮಾಡಿದ್ದಾ? ಹಾಂ ಹಾಂ, ನೀನು ಶಾಪ್ಸಲ್ಲಿ ತೊಗೊಂಡು ನೀನು ಡಬಲ್ ಎಕ್ಸೆಲ್ ತೊಗೋಬೇಕಲ್ವಾ? ಚೆನ್ನಾಗಿದೆ. ಇರೋ ನಿನ್ನ ತಂಗಿಗೆ ವೀಡಿಯೋ ಕಾಲ್ ಮಾಡ್ತೀವಿ, ಹಂಗೆಲ್ಲ ಇರೋಣ ಇರು. ಹೀಗಿತ್ತು ನಮ್ಮ ಊರ ಹಬ್ಬದ ಕ್ಲೀನಿಂಗ್ ಪ್ರಿಪ್ರೇಷನ್ ವ್ಲಾಗ್ ಅಂತ ಹೇಳ್ಬೋದು. ನಮ್ಮ ಮಾವ ಒಬ್ಬರೇ ಕೆಲಸ ಮಾಡ್ತಾರೆ, ನೀವೆಲ್ಲ ಮಾಡಲ್ವಾ ಅಂತ ಅನ್ಕೋಬೋದು. ಆ ಥರ ಎಲ್ಲ ಏನೂ ಇಲ್ಲ, ನಾವು ಎಲ್ಲರೂ ಕೆಲಸ ಮಾಡ್ತೀವಿ. ಸೊ ಆ ಟೈಮಲ್ಲಿ ನಾನೇ ವೀಡಿಯೋ ಮಾಡ್ಕೋಬೇಕಲ್ಲ, ಯಾರೂ ಮಾಡಲ್ಲ, ಅದರಿಂದ ನಾನು ಮಾಡ್ತಿದ್ದೀನಿ ಅಷ್ಟೇ. ಎಲ್ಲ ಕ್ಲೀನಿಂಗ್ ಆಯಿತು, 2 ಸಲ ಮಿಷಿನ್ಗೆ ಹಾಕಿದ್ದೆ. ಎಲ್ಲ ಹೊಸ ಬೆಡ್ ಕವರ್ಸು ಮತ್ತು ಸೋಫಾ ಕವರ್ ಎಲ್ಲ ಹಾಕಿದ್ದೀನಿ. ಸೊ ಇನ್ನು ಮಿಕ್ಕಿದ ವ್ಲಾಗೆಲ್ಲ ನಾನು ಹಬ್ಬದ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸರಿನಾ? ಯಾರ್ಯಾರೆಲ್ಲ ಬರ್ತಾರೆ ಹಬ್ಬಕ್ಕೆ ಎಲ್ಲ ನಾನು ನಾಳಿನ ವ್ಲಾಗಲ್ಲಿ ನೋಡಿಸ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.